Fourth standard, environmental studies, shelter, its variety. 4ನೇ ತರಗತಿ ಪರಿಸರ ಅಧ್ಯಯನ, ಆವಾಸ, ಅದರ ವಿಧಗಳು. ಬೇರೆ ಬೇರೆ ಆವಾಸಗಳನ್ನ ನೋಡೋಣ. ಮನುಷ್ಯರು ಯಾವ ರೀತಿ ವಾಸ ಮಾಡ್ತವೋ, ಹಾವುಗಳು, ಪಕ್ಷಿಗಳು, ಪ್ರಾಣಿಗಳು, ವಿವಿಧ ಕಾಡು ಪ್ರಾಣಿಗಳು, ವಿವಿಧ ಸಾಕು ಪ್ರಾಣಿಗಳು ಎಲ್ಲೆಲ್ಲಿ ವಾಸ ಮಾಡ್ತವೋ ಅವುಗಳ ಆವಾಸ ಯಾವ ರೀತಿ ಇರುತ್ತೆ ಎನ್ನುವುದನ್ನ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋ ನೋಡುವ ಅಂದ್ರೆ ಈ ಟಾಪಿಕ್ ಅನ್ನ ನೋಡುವ ಪೂರ್ವದಲ್ಲಿ ನೀವಿನ್ನೂ ಈ ಚಾನಲ್ ಅನ್ನ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕನ್ ಅನ್ನು ಒತ್ತಿ. ಲೆಟ್ ಅಸ್ ಸ್ಟಾರ್ಟ್. ಈ ಹಿಂದಿನ ವಿಡಿಯೋದಲ್ಲಿ ಅಂದ್ರೆ ಹಿಂದಿನ ಕ್ಲಾಸ್ ನಲ್ಲಿ ನೋಡಿದ್ವಿ ವಿವಿಧ ರೀತಿಯ ಮನೆಗಳನ್ನ. ಇಲ್ಲೊಂದು ಮನೆ ಇದೆ ನೋಡ್ರಿ. ಫ್ಯೂ ಡೀಟೇಲ್ ಅಬೌಟ್ ದ ನೀಡ್ ಆಫ್ ಅ ಹೌಸ್, ದ ಮಟೀರಿಯಲ್ ನೀಡೆಡ್ ಫಾರ್ ಇಟ್ಸ್ ಕನ್ಸ್ಟ್ರಕ್ಷನ್ ಅಂಡ್ ದ ವೇ ಆಫ್ ಕನ್ಸ್ಟ್ರಕ್ಷನ್. ನೀವು ಈ ಮನೆಗಳ ಬಗ್ಗೆ ಸ್ವಲ್ಪ ಮಾಹಿತಿಯನ್ನ ತಿಳಿದುಕೊಂಡಿದ್ದೀರಿ. ಈ ಮನೆಯ ನಿರ್ಮಾಣಕ್ಕೆ ಬೇಕಾದ ವಸ್ತುಗಳ ಬಗ್ಗೆ, ಸಾಮಗ್ರಿಗಳ ಬಗ್ಗೆ ತಿಳಿದಿದ್ದೀರಿ. ಈ ಮನೆಯನ್ನ ಯಾವ ರೀತಿ ಕಟ್ಟಲಾಗುತ್ತದೆ ಎನ್ನುವುದನ್ನ ಗೊತ್ತಿದೆ ನಿಮ್ಗೆ. ಲೆಟ್ ಅಸ್ ನೋ ಅಬೌಟ್ ದ ಹೌಸಸ್ ಕನ್ಸ್ಟ್ರಕ್ಟೆಡ್ ಇನ್ ಡಿಫರೆಂಟ್ ಪಾರ್ಟ್ಸ್ ಆಫ್ ಅವರ್ ಸ್ಟೇಟ್. ನಮ್ಮ ರಾಜ್ಯದ ವಿವಿಧ ಪ್ರದೇಶದಲ್ಲಿ ಕಟ್ಟಲಾದಂತಹ ಮನೆಗಳನ್ನ ಈಗ ನೋಡೋಣ. ವಾವ್, ನೋಡ್ರಿ. ಎಜುಕೇಶನ್ ಡಿಪಾರ್ಟ್ಮೆಂಟ್ ಹ್ಯಾಸ್ ಆರ್ಗನೈಸ್ಡ್ ಅ ಕ್ಯಾಂಪ್ ಅಟ್ ಧಾರವಾಡ. ಶಿಕ್ಷಣ ಇಲಾಖೆ ಧಾರವಾಡದಲ್ಲಿ ಒಂದು ಶಿಬಿರವನ್ನ ಆಯೋಜನೆ ಮಾಡಿಕೊಂಡಿದೆ. ಚಿಲ್ಡ್ರನ್ ಫ್ರಮ್ ಡಿಫರೆಂಟ್ ಪಾರ್ಟ್ಸ್ ಆಫ್ ದ ಸ್ಟೇಟ್ ಹ್ಯಾವ್ ಕಮ್. ರಾಜ್ಯದ ವಿವಿಧ ಮೂಲೆಗಳಿಂದ ಅಲ್ಲಿಗೆ ವಿದ್ಯಾರ್ಥಿಗಳು ವೀಕ್ಷಿಸಲು ಬಂದರು. ದೇ ಆರ್ ಡಿಸ್ಕಸಿಂಗ್ ಅಬೌಟ್ ದ ಹೌಸಸ್ ಆಫ್ ದೇರ್ ರೀಜನ್. ಅವರು ತಮ್ಮ ಪ್ರದೇಶದ ಮನೆಗಳ ಬಗ್ಗೆ ಚರ್ಚಿಸುತ್ತಿದ್ದರು. ಕಮ್, ಲೆಟ್ ಅಸ್ ಗೋ ದೇರ್. ಬನ್ನಿ ಅಲ್ಲಿಗೆ ಹೋಗೋಣ. ದ ಚಿಲ್ಡ್ರನ್ ಆರ್ ಸಿಟಿಂಗ್ ದೇರ್. ದೇ ಆರ್ ಸ್ಪೀಕಿಂಗ್ ಒನ್ ಆಫ್ಟರ್ ದ ಅದರ್. ಅಲ್ಲೇ ಒಬ್ಬರ ನಂತರ ಒಬ್ಬರು ಆ ಮನೆಗಳ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಅಲ್ಲಿಗೆ ಹೋಗೋಣ ಬನ್ನಿ. ಲೆಟ್ ಅಸ್ ಸಿಟ್ ಅರೌಂಡ್ ಅಂಡ್ ಲಿಸನ್ ಟು ದೆಮ್. ಸುತ್ತಾಗಿ ಕುಳಿತುಕೊಂಡು ಅವರ ಮಾತುಗಳನ್ನ ಆಲಿಸಿ. ಇಲ್ಲೊಬ್ರು ಬಂದು ನೋಡ್ರಿ. ಐ ಆಮ್ ಸಂಗೀತ. ಐ ಹ್ಯಾವ್ ಕಮ್ ಫ್ರಮ್ ಜೇವರ್ಗಿ ತಾಲೂಕ್, ಕಲಬುರ್ಗಿ ಡಿಸ್ಟ್ರಿಕ್ಟ್. ಜೇವರ್ಗಿ ತಾಲೂಕ್, ಕಲಬುರ್ಗಿ ಡಿಸ್ಟ್ರಿಕ್ಟ್ ನವರು ಇವರು, ಸಂಗೀತ ಅನ್ನೋರು. ಇಟ್ ಈಸ್ ಅ ಹಾಟ್ ಪ್ಲೇಸ್. ಅಲ್ಲಿ ಬಹಳ ಬಿಸಿಲು ಇರುತ್ತ, ಅದಕ್ಕಲ್ಲೇ ಬಿಸಿಲಿನ ವಾತಾವರಣ ಅದಾಗಿರುತ್ತ ಅಂತ ಹೇಳ್ತಾ ಇದ್ದಾರೆ. ವಿತ್ ಸ್ಕ್ಯಾಂಟಿ ರೇನ್ಫಾಲ್, ಅಂದ್ರೆ ಅಲ್ಲಿ ಕಡಿಮೆ ಮಳೆ. ಸ್ಕ್ಯಾಂಟಿ ಅಂದ್ರೆ ಕಡಿಮೆ ಮಳೆ ಬೀಳುತ್ತ. ಪೀಪಲ್ ಬ್ಯೂಲ್ಡ್ ದ ಹೌಸಸ್. ಇದು ಇಂಪಾರ್ಟೆಂಟ್ ನೋಡ್ರಿ. ಪೀಪಲ್ ಬ್ಯೂಲ್ಡ್ ದ ಹೌಸಸ್ ಯೂಸಿಂಗ್ ಶಹಬಾದ್ ಸ್ಟೋನ್ಸ್. ಶಹಬಾದ್ ಸ್ಟೋನ್ಸ್ ಆರ್ ಅ ಸ್ಲ್ಯಾಬ್ಸ್ ಆಫ್ ಸ್ಟೋನ್ಸ್. ಅವರು ಶಹಬಾದ್ ಸ್ಟೋನ್ ಅಥವಾ ಸ್ಲ್ಯಾಬ್ ಆಫ್ ಸ್ಟೋನ್ ದಿಂದ ಮನೆಯನ್ನ ಕಟ್ತಾರೆ. ದ ರೂಫ್ ಈಸ್ ಕನ್ಸ್ಟ್ರಕ್ಟೆಡ್ with the wooden planks and mud is put over them. ಅಲ್ಲಿ ಮೇಲ್ಚಾವಣಿ ಕಟ್ಟಿಗೆ ಅಥವಾ ತೊಲೆ ಅಂತ ಹೇಳ್ತಾರೆ. ತೊಲೆಯಿಂದ ನಿರ್ಮಾಣ ಆಗಿರುತ್ತ. ಅದರ ಮೇಲ್ಗಡೆ ಮಣ್ಣನ್ನ ಹಾಕಲಾಗಿರುತ್ತ. Some people place ಶಹಬಾದ್ ಸ್ಟೋನ್ ಸ್ಲ್ಯಾಬ್ ಆನ್ them. ಒಂದಿಷ್ಟು ಜನರು ಈ ಕಲ್ಲು ಹೇಳಿದ್ರಲ್ಲ ಶಹಬಾದ್ ಸ್ಟೋನ್, ಅವುಗಳನ್ನ ಅದರ ಮೇಲೆ ಹಾಕ್ತಾರೆ. ಶ್ರೀಮಂತರಿದ್ದವ್ರು ಹಾಕ್ತಾರ ಅಂತ. People of Jewargi built the houses with a stone slab. Why? ಜೇವರ್ಗಿ ತಾಲೂಕಿನ ಕಲಬುರ್ಗಿ ಡಿಸ್ಟ್ರಿಕ್ಟ್ ನ ಜನರು ಸ್ಲ್ಯಾಬ್ ಸ್ಟೋನ್ ಅನ್ನ ಬಳಸ್ತಾರೆ. ಏಕೆ? ಡಿಸ್ಕಸ್ ವಿತ್ ಯುವರ್ ಫ್ರೆಂಡ್ ಅಂಡ್ ಟೀಚರ್ ಅಂಡ್ ರೈಟ್. ಇಲ್ಲೇ ನಾನೊಂದಿಷ್ಟು ಮಾಹಿತಿಯನ್ನ ಕೊಟ್ಟರೆ ನೋಡ್ರಿ ಯಾಕನ್ನ. People of Jewargi build houses with a stone slab because stone are easily available in that area. ಅಲ್ಲಿ ಕಲ್ಲುಗಳು
ಈಸಿಯಾಗಿ ಸಿಗುತ್ತಾ, ಸುಲಭವಾಗಿ ಸಿಗ್ತಾವು. ಸ್ಟೋನ್ ಸ್ಲ್ಯಾಬ್ ಆರ್ ಸ್ಟ್ರಾಂಗ್, ಡ್ಯೂರೇಬಲ್ ಅಂಡ್ ಸುಟೇಬಲ್ ಫಾರ್ ದ ಲೋಕಲ್ ಕ್ಲೈಮೇಟ್. They help protect the houses from heat and rain and keep them cool and safe. ಅವುಗಳಿಂದ ತಂಪು ಮತ್ತ ಅವು ಸುರಕ್ಷಾದಾಯಕವಾಗಿರ್ತವೆ. ಆದ್ದರಿಂದ ಅವರು ಅವನ್ನ ಬಳಸ್ತಾರೆ. ಕಲ್ಲಿನ ಮನೆಯನ್ನ ಬಳಸ್ತಾರೆ ಜೇವರ್ಗಿ ತಾಲೂಕಿನವರು. ದೇ ಯೂಸ್ ಮಡ್ ಫಾರ್ ರೂಪಿಂಗ್. ಅವರು ಮೇಲ್ಚಾವಣಿಗೆ ಮಣ್ಣನ್ನು ಹಾಕುತ್ತಾರೆ. ಏಕೆ? ಡಿಸ್ಕಸ್ ವಿತ್ ಯುವರ್ ಫ್ರೆಂಡ್ ಅಂಡ್ ಟೀಚರ್ ಅಂಡ್ ರೈಟ್. ನಾನೊಂದಿಷ್ಟು ಪಾಯಿಂಟ್ ಅನ್ನ ಕೊಟ್ಟಿನಿ. ಯಾಕಂತ ದೇ ಯೂಸ್ ಮಡ್ ಫಾರ್ ರೂಪಿಂಗ್ ಬಿಕಾಸ್ ಮಡ್ ಈಸ್ ಈಸಿಲಿ ಅವೈಲಬಲ್. ಅಲ್ಲಿ ಮರಳು ಈಸಿಯಾಗಿ ಸಿಗುತ್ತ, ಮಣ್ಣು ಈಸಿಯಾಗಿ ಸಿಗುತ್ತ. ಅದಕ್ಕ ಇನ್ ಎಕ್ಸ್ಪೆನ್ಸಿವ್, ಅದು ಕಡಿಮೆ ಖರ್ಚುದಾಯಕ ಆಗೈತಿ. ಅಂಡ್ ಗುಡ್ ಇನ್ಸುಲೇಟರ್, ಅದು ನೀರು ಸೋರುವುದನ್ನ ತಡೆಯುತ್ತ. ಇಟ್ ಕೀಪ್ ದ ಹೌಸ್ ಕೂಲ್ ಇನ್ ಸಮ್ಮರ್ ಅಂಡ್ ವಾರ್ಮ್ ಇನ್ ವಿಂಟರ್. ಅದು ಬೇಸಿಗೆಯಲ್ಲಿ ಮನೆಯನ್ನ ತಂಪಾಗಿಡುತ್ತ. ಮಡ್ ರೂಫ್ಸ್ ಆರ್ ಆಲ್ಸೋ ಸುಟೇಬಲ್ ಫಾರ್ ದ ಲೋಕಲ್ ಕ್ಲೈಮೇಟ್ ಅಂಡ್ ಟ್ರೆಡಿಷನಲ್ ಹೌಸಸ್. ಆದ್ದರಿಂದ ಅದನ್ನ ಬಳಸ್ತಾರೆ. ಓಕೆ, ಇಲ್ಲೊಬ್ರು ಬಂದ್ರು ನೋಡಿ. ಐ ಆಮ್ ಜಾನ್. ಇವರು ಜಾನ್ ಅವರು. ಐ ಹ್ಯಾವ್ ಕಮ್ ಫ್ರಮ್ ಕೊಪ್ಪ ಆಫ್ ಚಿಕ್ಕಮಂಗಳೂರು ಡಿಸ್ಟ್ರಿಕ್ಟ್. ಯಾರು? ಚಿಕ್ಕಮಂಗಳೂರು. ಕೊಪ್ಪ ಆಫ್ ಚಿಕ್ಕಮಂಗಳೂರು ಡಿಸ್ಟ್ರಿಕ್ಟ್ ನವರು ಇವರು. ರೇನ್ಫಾಲ್ ಈಸ್ ಹೆವಿ ದೇರ್. ಅಲ್ಲಿ ಬಹಳಷ್ಟು ಮಳೆ ಆಗುತ್ತ. ಪೀಪಲ್ ಬ್ಯೂಲ್ಡ್ ದ ವಾಲ್ಸ್ ವಿತ್ ದ ಬ್ರಿಕ್ಸ್ ಆರ್ ಮಡ್. ಅಲ್ಲಿಯ ಜನರು ಇಟ್ಟಿಗೆಗಳಿಂದ ಗೋಡೆಯನ್ನ ಕಟ್ಟುತ್ತಾರೆ. ದ ರೂಫ್ ಈಸ್ thatched with the hay or ಡ್ರೈ ಗ್ರಾಸ್ ಅಂತ. ಇದಕ್ಕೆ ಮೇಲ್ಚಾವಣಿ, ಥ್ಯಾಚ್ ಗುಡಿಸಲು ಅಂತ. ಅಂಡ್ ಸ್ಲೋಪಿ, ಅದು ಸ್ಲೋಪಿ. ಈ ತರ ಸ್ಲೋಪಿ ಅಂತಂದ್ರ ಹಿಂಗ ಸ್ಲೋಪ್, ನೀರ್ ಬಿತ್ತಂದ್ರ ಈಸಿಯಾಗಿ ಹೋಗ್ಬಿಡ್ಬೇಕು ಆ ತರ. ಎವ್ರಿ ಇಯರ್ ದೇ ಪುಟ್ ಅ ಫ್ರೆಶ್ ಹೇ. ಪ್ರತಿ ವರ್ಷ ಅವರು ಹೊಸ ಹುಲ್ಲನ್ನ ಹಾಕುತ್ತಾರೆ. ಒನ್ಸ್ ಇನ್ 4 to 5 years ದೇ ಚೇಂಜ್ ದ ಎಂಟೈರ್ ಹೇ ಆಫ್ ರೂಫ್. 5-6 ವರ್ಷಗಳಿಗೊಮ್ಮೆ ಅವರು ಎಲ್ಲವನ್ನ ತೆಗೆದು ಮತ್ತು ಹೊಸಾದು ಮೇಲ್ಚಾವಣಿಯನ್ನ ಹಾಕ್ತಾರ. ಸಮ್ ಪೀಪಲ್ ಯೂಸ್ ಹಾರ್ಡ್ ರೆಡ್ ಬ್ರಿಕ್ಸ್, ಲ್ಯಾಟರೈಟ್ ಸ್ಟೋನ್ ಬ್ಲಾಕ್ ಟು ಬಿಲ್ಡ್ ದ ವಾಲ್ಸ್ ಅಂಡ್ ಮೇಕ್ ಸ್ಲೋಪಿ ರೂಫ್ ವಿತ್ ಟೈಲ್ಸ್. ಒಂದಿಷ್ಟು ಜನರು ಟೈಲ್ಸ್ ಗಳನ್ನು ಬಳಸ್ತಾರ. ಅದನ್ನ ಅಂದ್ರೆ ಹಂಚುಗಳು ಅಂತ ಹೇಳ್ತಾರ. ಆ ಕಡೆ ಹಂಚನ್ನ ಬಳಸ್ತಾರ. ಅದು ಯಾವುದು? ಸ್ಲೋಪಿ, ಇಳಿಜಾರಾಗಿರುವಂತೆ ಮಾಡಿರ್ತಾರೆ. ಇಲ್ಲಿ ನೋಡ್ರಿ, ಈ ತರ ಹುಲ್ಲನ್ನ ಬಳಸ್ತಾರ, ಇಲ್ಲ ಹಂಚನ್ನ ಬಳಸ್ತಾರ. ಅದು ಸಹ ಹೀಗೆ ಇಳಿಜಾರಾಗಿರೋ ತರ ಮಾಡಿರ್ತಾರೆ. ಚೆನ್ನಾಗಿದೆ ಅಲ್ವಾ ಮನೆ ಇದು? ಚಿಕ್ಕಮಂಗಳೂರು, ಕೊಪ್ಪ ಆಫ್ ಚಿಕ್ಕಮಂಗಳೂರು ನೋಡ್ರಿ. ಈ ತರ ಹಂಚಿದು ಮಂಗಳೂರು ಹಂಚ ಅಂತಾನ ಫೇಮಸ್ ಅದು. ನೆಕ್ಸ್ಟ್, ಇನ್ ಪ್ಲೇಸಸ್ ಲೈಕ್ ಚಿಕ್ಕಮಂಗಳೂರು ವೇರ್ there is a heavy rainfall, the roofs of houses are slopy. Why? Think and write. ಆ ಚಿಕ್ಕಮಂಗಳೂರಿನಲ್ಲಿ ಮನೆಗಳು ಏಕೆ ಇಳಿಜಾರಿನಿಂದ ಕೂಡಿರುತ್ತವೆ ಅನ್ನೋದನ್ನ ಬರೀರಿ ಅಂತ ಹೇಳ್ಯಾರ. ಯಾಕಂದ್ರ ಇನ್ ಪ್ಲೇಸಸ್ ಲೈಕ್ ಚಿಕ್ಕಮಂಗಳೂರು ವೇರ್ there is a heavy rainfall, ಅಲ್ಲಿ ಅತಿ ಹೆಚ್ಚು ಮಳೆ ಆಗುತ್ತ. The roofs of house are sloping so that rainwater flows down quickly. This prevents water from collecting on the roof and protect the house from leakage and damage. ಅದು ಸೋರುವುದು ಮತ್ತು ಮನೆ ಹಾಳಾಗುವುದರಿಂದ ರಕ್ಷಣೆಯನ್ನ ನೀಡುತ್ತೆ. ಈ ತರ ನಿರ್ಮಾಣ ಮಾಡಿರೋದು. ನೀರ್ ಬಿತ್ತಂದ್ರೆ ಸೀದಾ ಹೋಗ್ಬಿಡುತ್ತಲ್ಲ ಅದಕ್ಕ. ನೆಕ್ಸ್ಟ್, ವಾಟ್ ಈಸ್ ದ ಬೆನಿಫಿಟ್ ಆಫ್ ಯೂಸಿಂಗ್ hay for the roof? Discuss with your friend and write the answer. ಮೇಲ್ಚಾವಣಿಗೆ ಹುಲ್ಲನ್ನ ಏಕೆ ಬಳಸುತ್ತಾರೆ, ಅದರ ಅನುಕೂಲ ಏನು? ನಿಮ್ಮ ಗೆಳೆಯರ ಅಥವಾ ನಿಮ್ಮ ಶಿಕ್ಷಕರೊಂದಿಗೆ ಚರ್ಚಿಸಿ ಬರೆಯಿರಿ. ಯಾಕಂದ್ರ ಇಲ್ಲಿ ಕೊಟ್ಟೆ ನೋಡ್ರಿ. ದ ಬೆನಿಫಿಟ್ ಆಫ್ ಯೂಸಿಂಗ್ ಎ ಹೇ
for the roof is that it is easily available in that area. Inexpensive, ಅದು ಕಡಿಮೆ ಖರ್ಚುದಾಯಕ, and good insulator. It keeps the house cool in summer and warm in winter. It also provides protection from sun and rain. ಇದು ಸೂರ್ಯನ ಶಾಖದಿಂದ ಮತ್ತು ಮಳೆಯಿಂದ, ಮಳೆಗಾಲದಲ್ಲಿ ಮಳೆಯಿಂದ ರಕ್ಷಣೆ ನೀಡುತ್ತಾ ಅದಕ್ಕೆ ಹುಲ್ಲನ್ನ ಬಳಸ್ತಾರ. ನೆಕ್ಸ್ಟ್ ಇನ್ನೊಬ್ರು ಬಂದ್ರು, ಐ ಆಮ್ ಹಸೀನಾ ಫ್ರಮ್ ಬ್ಯಾಂಗ್ಳೂರ್. ಇವರು ಬೆಂಗಳೂರಿನವರು. ಈಗ ಇಬ್ರನ್ನ ನೋಡಿದ್ವಿ, ಒಬ್ರು ಜೇವರ್ಗಿ ಅವರು, ಇನ್ನೊಬ್ರು ಚಿಕ್ಕಮಂಗ್ಳೂರಿನವರು, ಇವರು ಬ್ಯಾಂಗ್ಳೂರಿನವರು. Nowadays houses are being constructed one above the other. ಇಲ್ಲಿ ನೋಡ್ರಿ, ಇದು ಇಂಪಾರ್ಟೆಂಟ್. ಒನ್ ಅಬೋವ್ ದ ಅದರ್. ನೀವು ಬಹಳಷ್ಟು ಮನೆಗಳನ್ನ ಈ ರೀತಿ ನಿರ್ಮಾಣ ಆಗಿರೋದು ನೋಡಿರ್ತೀರಿ. ದೇ ಆರ್ ಕಾಲ್ಡ್ ಮಲ್ಟಿ ಸ್ಟೋರಿ ಬಿಲ್ಡಿಂಗ್ಸ್. ಅವುಗಳಿಗೆ ಬಹುಮಹಡಿ ಕಟ್ಟಡಗಳು ಅಂತ ಹೇಳ್ತಾರ. ಬರ್ನ್ ಬ್ರಿಕ್ಸ್ ಆರ್ ಬ್ರಿಕ್ಸ್ ಮೇಡ್ ಆಫ್ ಸಿಮೆಂಟ್ ಅಂಡ್ ಸ್ಟೀಲ್ ರಾಡ್ಸ್ are used for the construction of houses. ಸುಟ್ಟ ಇಟ್ಟಿಗೆ ಅಥವಾ ಸಿಮೆಂಟಿನ ಇಟ್ಟಿಗೆ ಮತ್ತ ಕಬ್ಬಿಣಗಳನ್ನ ಉಪಯೋಗಿಸಿ ಮನೆಗಳನ್ನ ನಿರ್ಮಾಣ ಮಾಡುತ್ತಾರ. ಕಲರ್ಫುಲ್ ಟೈಲ್ಸ್, marbles used for flooring. There is a facility of staircases. ಅಲ್ಲೇ ಮೆಟ್ಟಿಲುಗಳ ವ್ಯವಸ್ಥೆ ಇರುತ್ತೆ ಬಹುಮಹಡಿ ಕಟ್ಟಡ ಹತ್ತಾಕೆ. Along with lift, go to upstairs. ಲಿಫ್ಟ್ ನೀವು ಯಾವ್ದಾರ ಮಾಲ್, ಸೂಪರ್ ಮಾಲ್ ಅಲ್ಲಿ ಹೋದಾಗ ನೋಡಿರ್ತೀರಿ ಲಿಫ್ಟ್. To construct such a multi-storied building, huge machines such as crane and mixer are needed. ಅಂತಹ ಮನೆಗಳ ನಿರ್ಮಾಣ ಮಾಡಲು ಕ್ರೇನ್ಗಳು, ಮಿಕ್ಸರ್ ಅಂತ ದೊಡ್ಡ ಯಂತ್ರಗಳ ಅಗತ್ಯ ಇದೆ. ಇಲ್ಲಿ ನೋಡ್ರಿ, ದೊಡ್ಡದು ಮನೆ, ಮಲ್ಟಿ ಬಿಲ್ಡಿಂಗ್. ವಾಟ್ ಆರ್ ದ ಅಡ್ವಾಂಟೇಜಸ್ ಆಫ್ ಮಲ್ಟಿ ಸ್ಟೋರೇಡ್ ಬಿಲ್ಡಿಂಗ್? ಬಹುಮಹಡಿ ಕಟ್ಟಡಗಳ ಅವಶ್ಯಕತೆ ಅಂದ್ರ ಉಪಯೋಗ ಏನು, ಥಿಂಕ್ ಅಂಡ್ ರೈಟ್, ಏನು ಅನುಕೂಲ ಏನು ಅನ್ನೋದನ್ನ ಇಲ್ಲಿ ಕೊಟ್ಟೆ ನೋಡ್ರಿ. ದೇ ಸೇವ್ ಲ್ಯಾಂಡ್ ಬೈ ಪ್ರೊವೈಡಿಂಗ್ ಮೋರ್ ಫ್ಲೋರ್ ಇನ್ ಅ ಸ್ಮಾಲ್ ಏರಿಯಾ. ಅವುಗಳು ಭೂಮಿಯನ್ನ ಜಾಸ್ತಿ, ಈಗ 2 ಮನೆ ಕಟ್ಬೇಕು ಅಂತಂದ್ರ ಅದನ್ನ ಒಂದೇ ಜಾಗದಲ್ಲಿ 2 ಮನೆಗಳನ್ನು ಕಟ್ಟೋದು ಜಾಗ ಉಳಿತಾಯ ಆಗುತ್ತ. ದೇ ಕ್ಯಾನ್ ಅಕಾಮಡೇಟ್ ಮೆನಿ ಪೀಪಲ್ ಇನ್ ಒನ್ ಬಿಲ್ಡಿಂಗ್. ಒಂದೇ ಜಾಗದಲ್ಲಿ ಹೆಚ್ಚು ಜನರನ್ನ ಅದು ಸೇರಿಸುತ್ತೆ. ದೇ ಆರ್ ಯೂಸ್ಫುಲ್ ಇನ್ ಸಿಟೀಸ್ ವೇರ್ ಲ್ಯಾಂಡ್ ಈಸ್ ಎಕ್ಸ್ಪೆನ್ಸಿವ್ ಅಂಡ್ ಲಿಮಿಟೆಡ್. ಸಿಟಿ ಪ್ರದೇಶದಲ್ಲಿ ಜಾಗ ಬಹಳ ಬೆಲೆ ಉಳ್ಳದ್ದಾಗಿರುತ್ತ, ಹೆಚ್ಚು ಬೆಲೆಯನ್ನ ಹೊಂದಿರುತ್ತ, ಮತ್ತ ಜಾಗ ಕಡಿಮೆನೇ ಇರುತ್ತ. ಅಂತಹ ಪ್ರದೇಶಗಳಲ್ಲಿ ಈ ರೀತಿ ನಿರ್ಮಾಣ ಮಾಡೋದು ಉಪಯೋಗಕಾರಿಯಾಗಿದೆ. ನೆಕ್ಸ್ಟ್, ದೇ ಪ್ರೊವೈಡ್ ಸ್ಪೇಸಸ್ ಫಾರ್ ಹೋಮ್ಸ್, ಆಫೀಸಸ್, ಸ್ಕೂಲ್, ಶಾಪ್ಸ್ ಅಂಡ್ ಅದರ್ ಫೆಸಿಲಿಟೀಸ್. ನೆಕ್ಸ್ಟ್, discuss in group the disadvantages of multi-storied buildings. Write your opinion. ಬಹುಮಹಡಿ ಕಟ್ಟಡಗಳ ಅನಾನುಕೂಲ ಏನು ಅದನ್ನ ಬರೀರಿ ಅಂತ ಹೇಳ್ತಾರೆ. ಒಂದಿಷ್ಟು ಅನಾನುಕೂಲ ಕೊಟ್ಟಿ ನೋಡ್ರಿ. They may be difficult to evacuate during fire or other emergencies. ಬೆಂಕಿ ಹತ್ಕೊಂಡ್ಬಿಡ್ತು, ಇಡೀ ಅಲ್ಲಿ ಬಹುಮಹಡಿ ಎಲ್ಲಾ ಮಹಡಿಗಳಿಗೂ ಹತ್ಕೊಂಡ್ಬಿಡುತ್ತ. ಅವಾಗ ಎಮರ್ಜೆನ್ಸಿ ಏನಾದ್ರೂ ಕಾಪಾಡೋ ಪ್ರಯತ್ನ ಮಾಡಕ ಎಲ್ಲದಕ್ಕೂ ಹತ್ಕೊಂಡಿತ್ತಂದ್ರೆ ಸ್ವಲ್ಪ ಕಷ್ಟ ಆಗುತ್ತ. ಲಿಫ್ಟ್ಸ್ ಅಂಡ್ ಸ್ಟೇರ್ ಕೇಸ್ ಆರ್ ನೀಡೆಡ್ ಟು ಮೂವ್ ಬಿಟ್ವೀನ್ ಫ್ಲೋರ್ಸ್. ಒಂದು ಮಹಡಿಯಿಂದ ಇನ್ನೊಂದು ಮಹಡಿಗೆ ಹೋಗ್ಬೇಕಂದ್ರ ಮೆಟ್ಟಿಲುಗಳು ಮತ್ತ ಲಿಫ್ಟ್ಸ್ ಬೇಕಾಗುತ್ತೆ. ಒಂದ್ಸರಿ ಕರೆಂಟ್ ಇಲ್ಲ, ಕರೆಂಟ್ ಏನಾದ್ರೂ ಹೋಗಿತ್ತು, ಲಿಫ್ಟ್ ಕೆಟ್ಬಿಡ್ತು, ಅವಾಗ ಅಲ್ಲಿಂದ ಇಲ್ಲಿ ಬರೋದು, ಇಲ್ಲಿಂದ ಅಲ್ಲಿ ಹೋಗೋದು ಸ್ವಲ್ಪ ಕಷ್ಟ ಆಗತ್ತ.
ವಯಸ್ಸಾದವರಿತ್ತಂದ್ರ ಅಷ್ಟು ದೊಡ್ಡ ಮಹಡಿಯನ್ನ ಹತ್ತಲಿಕ್ಕೆ ಸ್ವಲ್ಪ ತೊಂದರೆ ಆಗ್ಬೋದು. ಕನ್ಸ್ಟ್ರಕ್ಷನ್ ಅಂಡ್ ಮೇಂಟೆನೆನ್ಸ್ ಕ್ಯಾನ್ ಬಿ ವೆರಿ ಎಕ್ಸ್ಪೆನ್ಸಿವ್. ಅವುಗಳ ನಿರ್ಮಾಣ ಬಹಳ ವೆಚ್ಚದಾಯಕ ಆಗಿರುತ್ತೆ. ನೆಕ್ಸ್ಟ್, ಐ ಆಮ್ ವಿವೇಕ್, ಐ ಆಮ್ ಆಲ್ಸೋ ಫ್ರಮ್ ಬ್ಯಾಂಗ್ಳೂರ್. ಇಲ್ಲಿ ಅದ ನೋಡ್ರಿ ವಿವೇಕ್ ಅವರು, ಇವರು ಬೆಂಗಳೂರಿನವರ. ಮೈ ಹೌಸ್ ಈಸ್ ನಿಯರ್ ಅ ಸ್ಲಮ್. ಬಂತ್ ನೋಡ್ರಿ ಸ್ಲಮ್ ಆಗ್ಲಿ, ಇಲ್ಲಿ ಸ್ಲಮ್ ನೋಡ್ರಿ ಹೆಂಗೈತಿ, ಅಲ್ಲೇ ಎಲ್ಲ ಅವ್ರದ್ದು ಕಸನ ಅಲ್ಲೇ ಹಾಕುದು, ಅಲ್ಲೇ ವಾಸ ಮಾಡುದು. ಇನ್ನೊಂದಂದ್ರ ಅವ್ರ ಅವ್ರದ್ದು ಆರೋಗ್ಯ ಪರಿಸ್ಥಿತಿ ನೋಡ್ಬಿಟ್ರ ಒಂಥರ ಅನ್ಸುತ್ತ. ದ ಹೌಸ್ ದೇರ್ ಆರ್ ವೆರಿ ಸ್ಮಾಲ್. The houses are built with the bricks, dry leaves and tin sheets. ಗರಿ ತಗಡಿನಿಂದ ಮನೆಯನ್ನ ನಿರ್ಮಾಣ ಮಾಡಿರ್ತಾರ ಅವ್ರು. ಇಲ್ಲೇ ನೋಡ್ರಿ ಹೆಂಗ್ ಕಾಣ್ತಾ ಇದು, ಒಂದ್ ಹಾಳೆಯನ್ನ ತೆಗೆದುಕೊಂಡು ಗರಿಯನ್ನ ಮೇಲ್ಗಡೆ ಹಾಕಿ ಮನೆಯನ್ನ ನಿರ್ಮಾಣ ಮಾಡ್ಕೊಂಡ್ರ. ಇಲ್ಲಿ ನೀರ್ ನಿಂತವು. ಆ ಹುಡುಗ ಎದಕ್ಕೋ ನೀರನ್ನ ಬಳಸ್ತಾಕ್ ಹೋಗ್ತಾ ಇದಾನೋ ಏನೋ. ರಿಯಲ್ ಆಗಿರೋದ ಇದು, ಎಲ್ಲಿದ ರಿಯಲ್ ಆಗಿ ಸ್ಲಮ್ ಇಂದ ತೆಗೆದು ಫೋಟೋ ಹಾಕಿದ್ದು. The roof is either thatched with the dry leaves or covered with sheets. ಆದ ಮೇಲ್ಚಾವಣಿ ಹಾಳೆ ಅಂತ ಹೊಚ್ಚಿರುತ್ತ, ಇಲ್ಲ ಅಂದ್ರ ಹುಲ್ಲಿನಿಂತಾನು ಕವರ್ ಆಗಿರುತ್ತ. A few people put tiled roof. ಒಂದಿಷ್ಟು ಜನ ಟೈಲ್ಸ್ ಅನ್ನ ಹಾಕಿರ್ತಾರೆ. As there is no drainage, the waste water from washing utensil, ತೊಳೆದ ನೀರು, ವಾಷಿಂಗ್ ಕ್ಲಾತ್ಸ್, ಬಟ್ಟೆ ತೊಳೆದ ನೀರು, ಪಾತ್ರೆ ತೊಳೆದ ನೀರು, ಬಟ್ಟೆ ತೊಳೆದ ನೀರು, ಮತ್ತ ಸ್ನಾನ ಮಾಡಿದ ನೀರು ಎಲ್ಲವೂ ಅಲ್ಲಿ ಡ್ರೈನೇಜ್ ವ್ಯವಸ್ಥೆನೇ ಇರಲ್ಲ. ಚರಂಡಿ ವ್ಯವಸ್ಥೆ ಇತ್ತಂದ್ರೆ ಚರಂಡಿ ಒಳಗೆ ಹೋಗುತ್ತ, ಕ್ಲೀನ್ ಆಗಿರುತ್ತ. ಅಲ್ಲಿ ಚರಂಡಿ ವ್ಯವಸ್ಥೆ ಇಲ್ಲ ಅಂದ್ರ ಎಲ್ಲವೂ ಅಲ್ಲೇ ಒಂದ್ರಲ್ಲೇ ಸ್ಟಾಗ್ನೇಟ್ ಇನ್ ಫ್ರಂಟ್ ಆಫ್ ದ ಹೌಸಸ್. ಮನೆಯ ಮುಂದ್ಗಡೆ ಹಾಗೆ ನಿಂತಿರುತ್ತ. ಬಿಕಾಸ್ ಆಫ್ ದಿಸ್ ಮಸ್ಕಿಟೋ menace is more. In a small area, 100 of houses are built close to one another. ಚಿಕ್ಕ ಜಾಗದಲ್ಲಿ ನೂರಾರು ಮನೆಗಳನ್ನ ಕಟ್ಟಿರ್ತಾರ. Therefore, the houses have no proper ventilation and lighting facilities. ಚಿಕ್ಕ ಜಾಗದಲ್ಲಿ ಅನೇಕ ಮನೆಗಳನ್ನ ಕಟ್ಟಿರೋದ್ರಿಂದ ಗಾಳಿ ವ್ಯವಸ್ಥೆ, ಬೆಳಕಿನ ವ್ಯವಸ್ಥೆ ಕಡಿಮೆ ಇರುತ್ತ. ಇರೋದೇ ಇಲ್ಲ ಅಂತಂದ್ರೂ ಸರಿ. And also people who stay there, ಅಲ್ಲಿ ವಾಸಿಸುವ ಜನರು, do not keep their surrounding clean. ಅಲ್ಲಿ ವಾಸಿಸುವ ಜನರು ಅವರ ಸುತ್ತಮುತ್ತ ಪ್ರದೇಶವನ್ನ ಸ್ವಚ್ಛವಾಗಿ ಇಟ್ಕೊಂಡಿರಲ್ಲ. They dump the waste material everywhere. ಅವರು ತಮಗೆ ಬೇಡವಾದ ವಸ್ತುಗಳನ್ನು ಎಲ್ಲಿ ಬೇಕಂದ್ರೆ ಅಲ್ಲೇ ಬಿಸಾಡ್ತಾರ. ತ್ಯಾಜ್ಯವನ್ನ ಎಲ್ಲಿ ಬೇಕಂದ್ರೆ ಅಲ್ಲೇ ಬಿಸಾಡ್ತಾರ. And dung hills have been created there. ಅಲ್ಲೇ ತಿಪ್ಪಿಗಳು ನಿರ್ಮಾಣ ಆಗಿರ್ತಾವ. The housefly, other insects and germs sit on the dung hills and spread diseases. ಅಲ್ಲಿ ಹುಳುಗಳು ಕುತ್ಕೊಂಡು ರೋಗಾಣುಗಳನ್ನ ಉತ್ಪತ್ತಿ ಮಾಡ್ತಾವ. Have you seen such a slum? ನೀವು ಆ ತರಹದ ಸ್ಲಮ್ಗಳನ್ನ, ಕೊಳಚೆ ಪ್ರದೇಶಗಳನ್ನ ನೋಡಿದ್ದೀರಾ? ವಾಟ್ ಚೇಂಜಸ್ ಕ್ಯಾನ್ ವಿ ಬ್ರಿಂಗ್ ಇನ್ ದ ಸ್ಲಮ್? ನಾವು ಆ ಪ್ರದೇಶದಲ್ಲಿ ಏನು ಚೇಂಜ್ ಅನ್ನು ತರಬಹುದು? ಥಿಂಕ್ ಅಂಡ್ ರೈಟ್ 4 ಚೇಂಜಸ್. ಅಲ್ಲಿ ತರಬಹುದಾದಂತ ಒಂದು 4 ಬದಲಾವಣೆಗಳನ್ನ ಬರೀರಿ ಅಂತ ಹೇಳ್ಯಾರ. ಏನಂತಂದ್ರ, ಎಸ್, ಸ್ಲಮ್ ಕ್ಯಾನ್ ಬಿ ಇಂಪ್ರೂವ್ಡ್ ಬೈ ಪ್ರೊವೈಡಿಂಗ್ ಕ್ಲೀನ್ ವಾಟರ್, ಪ್ರಾಪರ್ ಟಾಯ್ಲೆಟ್ಸ್, drainage, electricity, road, waste disposal facility, and safe houses. We should also help people with education. ಅವರಿಗೆ ಶಿಕ್ಷಣವನ್ನ ಕೊಟ್ಟು ಕ್ಲೀನ್ ಆಗಿರೋದನ್ನ ಹೇಳಿಕೊಡಬಹುದು. ಹೆಲ್ತ್ ಕೇರ್, ಸ್ಯಾನಿಟೇಷನ್, ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟೀಸ್, so that they can live healthier and safe life. ಅವರಿಗೆ ಉದ್ಯೋಗವನ್ನು ಒದಗಿಸುವುದು, ಎಜುಕೇಶನ್ ಕೊಡೋದು, ಈ ರೀತಿ ಮಾಡಿ ಅವನ್ನ ಸುಧಾರಣೆ ಮಾಡಬಹುದು. Have you understood
that the houses are built depending on the material available in that locality and climate condition. ಅಲ್ಲಿ ಅಂದ್ರ ನೀವು ಮನೆಗಳನ್ನ ನಿರ್ಮಾಣ ಮಾಡಲಿಕ್ಕೆ ಆ ಪ್ರದೇಶದಲ್ಲಿ ಸಿಗುವಂತಹ ವಸ್ತುಗಳು ಮತ್ತು ಆ ಪ್ರದೇಶದಲ್ಲಿನ ವಾತಾವರಣದ ಮೇಲೆ ಅವಲಂಬನೆ ಆಗಿರುತ್ತಾ ಅನ್ನೋದು ಅರ್ಥ ಮಾಡ್ಕೊಂಡ್ರ ಅಂತ ಕೇಳ್ತಾ ಇದ್ದಾರೆ. ಹೌದು. ನಾವು ಲೆಟ್ಸ್ ಲಿಸನ್ ಟು ದ ಸ್ಟೋರಿ ಟೋಲ್ಡ್ ಬೈ ವೆಂಕಜ್ಜಿ. ಇಲ್ಲಿ ವೆಂಕಜ್ಜಿ ಅವರು ಒಂದು ಕಥೆಯನ್ನ ಹೇಳ್ತಾ ಇದ್ದಾರೆ. ಈಗ ಇವರು ತಮ್ಮ ಬಾಲ್ಯದಲ್ಲಿ ಏನಾಯ್ತು, ಈಗ ಯಾವ ತರ ಮನೆಗಳಿದೆ ಎಲ್ಲವನ್ನ ಹೇಳ್ತಾ ಇದ್ದಾರೆ. ವೆಂಕಜ್ಜಿಯ ಕಥೆಯನ್ನ ನೋಡೋಣ. ವೆಂಕಜ್ಜಿ who lived in her village for a long time, who came to her grandson house, which is multi-storied building in Bangalore. ವೆಂಕಜ್ಜಿ ಅವರು ಒಂದು ಹಳ್ಳಿಯಲ್ಲಿ ಇದ್ರು. ಆದರೆ ಅವರು ಈಗ ತಮ್ಮ ಮೊಮ್ಮಗನ ಮನೆ ಬೆಂಗಳೂರಿನಲ್ಲಿದೆ. ಅದು ಬಹುಮಹಡಿ ಕಟ್ಟಡವಾಗಿದೆ. ಅಲ್ಲಿಗೆ ಬರ್ತಾ ಇದ್ದಾರೆ. She was surprised at the splendor. She sat on the sofa. ಅವರು ಅದನ್ನು ನೋಡಿ ಆಶ್ಚರ್ಯಗೊಂಡ್ರು. ಅವರು ತಮ್ಮ ಸೋಫಾ ಮೇಲೆ ಕುಳಿತುಕೊಂಡ್ರು. Relaxing, she went back to memories of her childhood days. ಅವರು ತಮ್ಮ ಬಾಲ್ಯದ ದಿನಗಳಿಗೆ ಜಾರಿದರು. ಹೇಳ್ತಾ ಇದ್ದಾರೆ ಅವರು ವೆಂಕಜ್ಜಿ ಅವರು. I was a small girl then. ನಾನು ಆಗ ಚಿಕ್ಕ ಹುಡುಗಿಯಾಗಿದ್ದೆ. I lived with my 3 sisters. ನಾನು ನಮ್ಮ 3 ಜನ ಸಹೋದರಿಯರೊಂದಿಗೆ ಇದ್ದೆ. 2 brothers. ಇಲ್ಲಿ ಇಬ್ಬರು ಗೆಳೆಯರಿದ್ದಾರೆ. ನಾವು 3 ಜನ ಸಹೋದರಿಯಾಗಿದ್ವಿ, ಇಬ್ಬರು ಸಹೋದರರಿದ್ದರು. And parents in a thatched hut. ಇಲ್ಲಿ ನಮ್ಮ ಪೋಷಕರು, ನಮ್ಮ ತಂದೆ ತಾಯಿಯವರು ಒಂದು ಗುಡಿಸಲಿನ ಮನೆಯಲ್ಲಿ ಇದ್ದರು. ಇಲ್ಲಿ ಗುಡಿಸಲಿನ ಮನೆ ಇದೆ ನೋಡಿ. 3 ಜನ ಸಹೋದರಿಯರು, ಇವರೊಬ್ರು, ಇಬ್ಬರು ಸಹೋದರರು. Our hut would leak when it rained. ಅವರ ಗುಡಿಸಲು ಮಳೆಯಾದಾಗ ಸೋರುತ್ತಿತ್ತು. During summer, the leaves on the thatched roof would dry due to heat, making holes in them. One day, our hut caught fire. ಒಂದು ದಿನ ನಮ್ಮ ಗುಡಿಸಲಿಗೆ ಬೆಂಕಿ ಬಿತ್ತು. And was burned down by the fire. After the hut was burned, ನಮ್ಮ ಗುಡಿಸಲಿಗೆ ಬೆಂಕಿ ಬಿದ್ದ ನಂತರ my parents decided to build a house. ನಮ್ಮ ಗುಡಿಸಲಿಗೆ ಬೆಂಕಿ ಬಿದ್ದ ನಂತರ ನಮ್ಮ ತಂದೆ ತಾಯಿಯವರು ಒಂದು ಮನೆಯನ್ನ ನಿರ್ಮಾಣ ಮಾಡಬೇಕೆಂದು ತೀರ್ಮಾನಿಸಿದರು. My father, taking the help of another person, built the mud walls. ನಮ್ಮ ತಂದೆಯವರು ಬೇರೆಯವರ ಸಹಾಯದಿಂದ ಮಣ್ಣಿನ ಗೋಡೆಗಳನ್ನ ನಿರ್ಮಾಣ ಮಾಡಿದರು. ಇಲ್ಲೇ ಆಗ್ತಾ ಇದೆ ನೋಡ್ರಿ. My father bought a big bamboo poles. ನಮ್ಮ ತಂದೆಯವರು ಉದ್ದನೆಯ ದೊಡ್ಡ ಬಿದುರಿನ ಕಟ್ಟಿಗೆಗಳನ್ನ ತಂದರು. From forest nearby the village. ಅಲ್ಲಿ ಅರಣ್ಯದಿಂದ ದೊಡ್ಡ ಬಿದಿರನ್ನ ತಂದರು. I, along with my mother, brother and sister, carried small bamboo poles. ನಾನು, ನನ್ನ ತಾಯಿ, ನನ್ನ ಸಹೋದರಿ ಮತ್ತು ನನ್ನ ಸಹೋದರರೊಂದಿಗೆ ಆ ಸಣ್ಣ ಸಣ್ಣ ಕಟ್ಟಿಗೆಗಳನ್ನ ತೆಗೆದುಕೊಂಡು ಬಂದೆವು. We arranged them on the mud walls. ಮಣ್ಣಿನ ಗೋಡೆಗಳ ಮೇಲೆ ಅವನ್ನ ಜೋಡಿಸಿದೆವು. And spread mud or a clay on them. ಮಣ್ಣು ಅಥವಾ ಕ್ಲೇ ಅನ್ನ ಅದರ ಮೇಲೆ ಹಾಕಿದೆವು. Later we went round the open field and collected cow dung. ಮತ್ತ ಆಚೆಗಡೆ ಹೋಗಿ ನಾವು ಆಕಳಿನ ಸಗಣಿ ಅಂತ ಹೇಳ್ತಾರ, ಸಗಣಿಯನ್ನ ಸೇಕರಣೆ ಮಾಡಿದೆವು. My mother mixed with water. ನಮ್ಮ ತಾಯಿ ಅದಕ್ಕೆ ನೀರನ್ನ ಹಾಕಿದರು. And plastered the floor and the wall with it. ನೋಡಿ, ಗೋಡೆಗಳಿಗೆ ಮತ್ತ ನೆಲಕ್ಕ
ಆ ಸಗಣಿಯಿಂದ ಸಾರಿಸ್ತಾ ಇದ್ರು ಹಿಂದ. ಅದು ಒಂಥರ ತುಂಬಾ ಎಂಟ್ ಆಸಿಡ್ ಎಂಟ್ ಏನಂದ್ರ ಅದ್ರೊಳಗ ಆಂಟಿಬಯೋಟಿಕ್ ಅಲ್ಲ, ಎಂಟ್ ಎಂಟ್ ಇನ್ಸೆಕ್ಟಿಸೈಡ್ ಏನೋ ಒಂದು ಇದು ಇರುತ್ತ. ಅಂದ್ರ ಕ್ರಿಮಿನಾಶಕ. ಅಲ್ಲೇ ಆ ಸಗಣಿಯಿಂದ ಸಾರಿಸಿದ್ರೆ ಕ್ರಿಮಿ ನಾಶ ಆಗ್ತಾ ಇರ್ತಾವು ಅಂತ ಒಂದು ಸಂಪ್ರದಾಯ. ಎಂಟ್ ಇನ್ಸೆಕ್ಟಿಸೈಡ್, ಅದನ್ನ ಕೀಟಗಳನ್ನ ನಾಶ ಮಾಡುವ ಗುಣವನ್ನ ಹೊಂದಿರುತ್ತಂತ ಸಗಣಿ. ಅದಕ್ಕೆ ಸಗಣಿ ಅಂತ ಸಾರಿಸ್ತಾ ಇದ್ರು ಹಿಂದೆಲ್ಲ. ಅದು ಒಂಥರ ಚೆನ್ನಾಗಿರ್ತಿತ್ತು. We smear the floor in front of the house with a cow dung, water, and decorated with it red soil and rangoli and entered the house. ಮತ್ತ ಇಷ್ಟೆಲ್ಲ ರಂಗೋಲಿ ಅದು ಇದೆಲ್ಲ ಹಾಕಿ ಮನೆ ಒಳಗೆ ಪ್ರವೇಶ ಮಾಡಿದೆವು. ಲೇಟರ್ ಐ ಗ್ರೀವ್ ಅಪ್. ನಂತರ ನಾನು ಬೆಳೆದೆ. ಯಾರು ಅಂದ್ರ ವೆಂಕಜ್ಜಿ ಬೆಳೆದ್ರಿ ಇಲ್ಲಿ. ಅಂಡ್ ಗಾಟ್ ಮ್ಯಾರಿಡ್. ನನ್ನ ಮದುವೆ ಆಯ್ತು. ಐ ಕೇಮ್ ಟು ಮೈ ಹಸ್ಬೆಂಡ್ಸ್ ಹೌಸ್. ನಾನು ನನ್ನ ಗಂಡನ ಮನೆಗೆ ಬಂದೆ. ದಟ್ ಹೌಸ್ ವಾಸ್ ಬೆಟರ್ ದ್ಯಾನ್ ಅವರ್ಸ್. ನಮ್ಮ ಮನೆಗಿಂತ ಅಂದ್ರ ನಮ್ಮ ತವರು ಮನೆಗಿಂತ ನನ್ನ ಗಂಡನ ಮನೆ ಚೆನ್ನಾಗಿತ್ತು. ದ ವಾಲ್ಸ್ ವೇರ್ ಬಿಲ್ಟ್ ವಿತ್ ದ ಬರ್ನ್ ಬ್ರಿಕ್ಸ್. ಅಲ್ಲಿಯ ಗೋಡೆಗಳನ್ನ ಇಟ್ಟಿಗೆಗಳಿಂದ, ಸುಟ್ಟ ಇಟ್ಟಿಗೆಗಳಿಂದ ಮಾಡಲಾಗಿತ್ತು. ದ ವಾಲ್ಸ್ ವೇರ್ ವೈಟ್ ವಾಶ್. ಅದಕ್ಕೆ ಗೋಡೆಗಳಿಗೆ ಬಿಳಿ ಸುಣ್ಣವನ್ನ ಹಚ್ಚಿದ್ರು. ದ ಮಂಗಳೂರು ಟೈಲ್ಸ್ ವೇರ್ ಯೂಸ್ಡ್ ಫಾರ್ ರೂಪಿಂಗ್. ಮೇಲ್ಚಾವಣಿಗೆ ಮಂಗಳೂರು ಹಂಚುಗಳನ್ನ ಬಳಸಲಾಗಿತ್ತು. ಫ್ಲೋರಿಂಗ್ ವಾಸ್ ಡನ್ ವಿತ್ ಅ ಬ್ಲಾಕ್ ಸ್ಟೋನ್. ದ ಡೋರ್ ವೇರ್ ಮೇಡ್ ಆಫ್ ವುಡ್ with a beautiful carving on it. Because of broad windows and doors, there is a good ventilation and light in the house. ದೊಡ್ಡ ಕಿಟಕಿ, ದೊಡ್ಡ ಬಾಗಿಲು ಇದ್ದಿದ್ರಿಂದ ಗಾಳಿ ಬೆಳಕು ಚೆನ್ನಾಗಿ ಬರ್ತಾ ಇತ್ತು ಅವರ ಗಂಡನ ಮನೆಯಲ್ಲಿ. ಅವರ್ ನೇಬರ್ಸ್ ಆಲ್ಸೋ ಹ್ಯಾಡ್ ಕನ್ಸ್ಟ್ರಕ್ಟೆಡ್ ದ ಗುಡ್ ಹೌಸಸ್ ಸಿಮಿಲರ್ಲಿ. ನಮ್ಮ ನೆರೆಹೊರೆಯವರು ನಮ್ಮಂತೆಯೇ ಒಳ್ಳೆಯ ಮನೆಗಳನ್ನ ನಿರ್ಮಾಣ ಮಾಡಿದ್ರು. Similarly, but they have used slabs of stone for roofing. Cement flooring had smooth surface. ಅವರು ಸ್ಲ್ಯಾಬ್ಗಳನ್ನ ಬಳಸಿದ್ರು. ಇಲ್ಲ ಇದು ನೋಡಿ ಸ್ಲ್ಯಾಬ್. ಇದು ಮಂಗಳೂರು ಹಂಚು. I did not have to smear the ground with cow dung or a red soil. ಅವರಿಗೆ ಸಗಣಿಯಿಂದ ಸಾರಿಸೋದು ಅಥವಾ ಕ್ಯಾಮಣ್ ಅಂತಿದ್ರು, ಕೆಂಪು ಬಣ್ಣವನ್ನ ಕೆಂಪು ಮಣ್ಣಿನಿಂದ ಸಾರಿಸೋದು ಇವಾಗ ಅವಶ್ಯಕತೆ ಇರಲಿಲ್ಲ. ಎಲ್ಲಿ? ಗಂಡನ ಮನೆಯಲ್ಲಿ. ಇಟ್ ವಾಸ್ ಅನಪ್ ಟು ಮಾಫ್ ದ ಫ್ಲೋರ್ ವಿತ್ ವಾಟರ್. ನೀರಿನಿಂದ ತೊಳೆದ ಸಾಕಾಗ್ತಿತ್ತು. ವೆಂಕಜ್ಜಿ ಹೂ ಬಿಗ್ಯಾನ್ ಟು ಸಿಪ್ ಕಾಫಿ ಗಿವನ್ ಬೈ ಹರ್ ಗ್ರ್ಯಾಂಡ್ ಸನ್. ಅವರು ಅವರ ಮೊಮ್ಮಗ ಕೊಟ್ಟ ಕಾಪಿಯನ್ನ ಹೀರುತ್ತಾ ಇದನ್ನೆಲ್ಲ ನೆನೆಸ್ಕೊಂತಾ ಇದ್ರು. It was a concrete house with marble flooring, colored walls, small garden around the house and compound. Her daughter house with all these facilities was really beautiful. ಅವರ ಮಗಳದು ಸಹ ಅವರು ನೆನೆಸ್ಕೊಂತಾ ಇದ್ದಾರೆ. Remember the house of her daughter. ಅವರ ಮಗಳ ಮನೆಯನ್ನು ಸಹ ನೆನೆಸ್ಕೊಂಡ್ರಿ. Next, Venkatji is now looking at the apartment of her grandson. ಈ ವೆಂಕಜ್ಜಿ ಅವರು ತಮ್ಮ ಮೊಮ್ಮಗನ ಮನೆಯನ್ನು ನೋಡ್ತಾ ಇದ್ದಾರೆ. 15-20 story building. 15ರಿಂದ 20 ಮಹಡಿಗಳ ಕಟ್ಟಡವಾಗಿದೆ. With more than 500 houses. ಅಲ್ಲಿ 500ಕ್ಕಿಂತ ಹೆಚ್ಚು ಮನೆಗಳಿವೆ. There is a lift service to reach houses on the top floors. ಅಲ್ಲೇ ಮೇಗಿನ ಇದಕ್ಕೆ ಹೋಗಾಕ, ಮೇಗಿನ ಮಹಡಿಗೆ ಹೋಗಾಕ ಲಿಫ್ಟ್ ವ್ಯವಸ್ಥೆ ಇದೆ. Certain machines were used to construct these houses. There are 3 bedrooms, dining room, and a living room in this house. Everything is really fine.
still houses are constructed like a matchboxes, arranged closely. There is some problem of ventilation and light. Wardrobes are constructed to arrange the household article in an orderly fashion. Doors and windows are not of wood. They are made of steel or plastic. ಅವುಗಳು ಸ್ಟೀಲ್ ಅಥವಾ ಪ್ಲಾಸ್ಟಿಕ್ ನಿಂದ ಮಾಡಲಾಗಿತ್ತು. Venkatji was surprised to observe the changes in the construction of houses. From the huts to multi-storied buildings. ವೆಂಕಟ್ಜಿ ಗುಡಿಸಲಿನಿಂದ ಬಹುಮಹಡಿ ಕಟ್ಟಡಗಳನ್ನ ನೋಡ್ತಾ ಇದ್ದಾರೆ. ಅಲ್ಲಾದ ಬದಲಾವಣೆಯನ್ನ ಎಲ್ಲ ನೆನೀತಾ ಇದ್ದಾರೆ. ವಾಟ್ ಹ್ಯಾವ್ ಯು ಲರ್ನ್ ಫ್ರಮ್ ದಿಸ್ ಸ್ಟೋರಿ? ಈ ಕಥೆಯಿಂದ ನೀವೇನ್ ತಿಳ್ಕೊಂಡ್ರಿ? ವೆಂಕಟ್ಜಿ ಕಥೆಯಿಂದ ನೀವೇನ್ ತಿಳ್ಕೊಂಡ್ರಿ ಅಂತ. ಏನ್ ತಿಳ್ಕೊಂಡ್ವಿ ಅಂದ್ರ, ಹೌಸಸ್ ಹ್ಯಾವ್ ಚೇಂಜ್ ಗ್ರೇಟ್ಲಿ ಓವರ್ ದ ಟೈಮ್ ಫ್ರಮ್ thatched to multi-storied buildings. ಗುಡಿಸಲಿನಿಂದ ಬಹುಮಹಡಿ ಕಟ್ಟಡಗಳಿಗೆ ಚೇಂಜ್ ಆಯ್ತು. The material used for construction have also changed, such as mud, bamboo, brick, tiles, cement, and steel and concrete. Houses are built according to the needs, climate, and availability of material in a place. Modern houses provide many facilities such as electricity, lifts, wardrobe, good flooring, and bedrooms. Every type of house has its own disadvantages and advantages. ಇದು ವೆಂಕಟ್ಜಿ ಕಥೆಯಿಂದ ಗೊತ್ತಾಗಿತ್ತು. Name 5 types of house that appear in story of Venkatji. First ಏನ್ ಬಂತು? Thatched hut. Next, brick house, stone roof fed house, concrete house, multi-storied building. 11 What change have taken place in your locality in construction of houses? Ask elders and write. ನಿಮ್ಮ ಆಜುಬಾಜು ಏನಾಗಿರ್ಬಹುದು? ನಾನು ಒಂದಿಷ್ಟು ಕೊಟ್ಟಿ ನೋಡ್ರಿ. Earlier houses were made of mud, bamboo, thatch or clay. Now most houses built using brick, cement, concrete, steel and tiles. Material used for the purpose of construction are changing. Write the material used for the construction of building from hut to multi-storied building. ಏನೇನ್ ಚೇಂಜ್ ಆಗ್ಯಾವು? ಮನೆ ನಿರ್ಮಾಣಕ್ಕೆ ಇಲ್ಲೇ ಗ್ರಾಸ್ ಅನ್ನು ಬಳಸ್ತಾ ಇದ್ರು, ಇಲ್ಲೇ ಮಂಗಳೂರು ಹಂಚು, ಇಲ್ಲೇ ಸಿಮೆಂಟ್ ಫ್ಲೋರ್ ಬಳಸ್ಯಾರ, ಇಲ್ಲೇನ ಟೈಲ್ಸ್ ಅನ್ನ ಬಳಸ್ಯಾರ. ಇಷ್ಟೇ. ಅದರ ಬೆಲೆಯನ್ನು ಕೇಳ್ತಾರ. ನೋ ದ ಪ್ರೈಸ್ ಅಂಡ್ ರೈಟ್. ಈಗಿರುವಂತಹ ಪ್ರೈಸ್ ಅನ್ನ ಒಂದೊಂದು ಪ್ರದೇಶದಲ್ಲಿ ಒಂದೊಂದು ತರ ಇದು ಬೆಲೆ ಇರುತ್ತ. ಈ ಸಿಮೆಂಟ್ ಅನ್ನ, 1 ಬ್ಯಾಗ್ ಸಿಮೆಂಟ್ ಅನ್ನ ಈಗ ಒಂದು 450 500 ಐತೆ ಅಂತನ್ರಿ. ಹಳ್ಳಿಯೊಳಗ ಇದೇ ಸಿಮೆಂಟ್ ಬೇರೆ ರೇಟಿಗೆ ಸಿಗುತ್ತೆ ಇರುತ್ತ, ಸಿಟಿ ಪ್ರದೇಶದೊಳಗ ಬೇರೆ ರೇಟಿಗೆ ಸಿಗುತ್ತೆ ಇರುತ್ತ. ಆದ್ರಿಂದ ಅಲ್ಲಿ ಕೇಳ್ಕೊಂಡು ಬರೀರಿ ಇದನ್ನ. ಇಲ್ಲಿ ಒಂದಿಷ್ಟು ನೋಡ್ರಿ. ಹಿಯರ್ ಆರ್ ದ ಪಿಕ್ಚರ್ ಆಫ್ ಮಟೀರಿಯಲ್ ದಟ್ ಆರ್ ಎಸೆನ್ಷಿಯಲ್ ಫಾರ್ ಕನ್ಸ್ಟ್ರಕ್ಷನ್. ಕಟ್ಟಿಗೆ, ವುಡ್, ಕೋಕೋನಟ್ ಲಿಯೋ, ಟೈಲ್ಸ್, ಮಣ್ಣು, ಸಿಮೆಂಟ್, ಇವೆಲ್ಲ ಬೇಕು. ಸೀಟು, ಮಂಗಳೂರು ಹಂಚು, ಕಬ್ಬಿಣ, ಐರನ್ ರಾಡ್. There is a change in the construction of houses that we construct. Is there any change in the shelters of the animals and birds observed? ಪ್ರಾಣಿ ಮತ್ತು ಪಕ್ಷಿಗಳ ವಸತಿಗಳಲ್ಲಿ ಏನಾದರೂ ಬದಲಾವಣೆಯಾಗಿದೆಯಾ ಗಮನಿಸಿ ಅಂತ ಹೇಳಾರ. ನೇಮ್ ಆಫ್ ದ ಅನಿಮಲ್, ದೇರ್ ಶೆಲ್ಟರ್, material used for construction of the shelter if they are built by the animals. Okay. ಸ್ಪ್ಯಾರೋ, ಗುಬ್ಬಚ್ಚಿ ಎಲ್ಲಿರುತ್ತ? ನೆಸ್ಟ್ ದಲ್ಲಿ ಇರುತ್ತ. ಗ್ರಾಸ್, ಸ್ಟ್ರಾ, ಫೀದರ್, ಟ್ವಿಗ್ಸ್. ಹುಲ್ಲನ್ನ, ಗರಿಗಳನ್ನ ಬಳಸಿ ಗುಬ್ಬಚ್ಚಿ ಗೂಡನ್ನ ಕಡುತ್ತ. ಕ್ವೈಟ್ ಅಂಟ್, ಟರ್ಮೈಟ್, ಮೌಂಡ್, ಸಾಯಿಲ್, ಮಡ್,
ಸಲೈವಾ ಅದು ಬೇಕು ಗೆದ್ದಲಿಗೆ. ವೀವರ್ ಬರ್ಡ್ ಗಿಜುಗನ ಗೂಡು ಫೇಮಸ್ ತುಂಬಾ. ಹ್ಯಾಂಗಿಂಗ್ ನೆಸ್ಟ್, ಗ್ರಾಸ್, ಲಾಂಗ್ ಲೀವ್ಸ್, ಪ್ಲಾಂಟ್ ಫೈಬರ್ಸ್ ಬೇಕಾದಕ್ಕ. ಪ್ಯಾರೆಟ್ ಟ್ರೀ ಟ್ರೀ ಹಾಲೋ ಅಂದ್ರ ಗಿಡದೊಳಗ ಅವನ್ ತೂತನ್ನ ಗಿಡದಲ್ಲಿ ತೂತ್ ಮಾಡ್ಕೊಂಡು ವಾಸ ಮಾಡಿರ್ತದ. ತೂತ್ ಮಾಡ್ಕೊಂಡು ಅಥವಾ ಅಲ್ಲಿ ಆಲ್ರೆಡಿ ತೂತ್ ಇರುತ್ತಲ್ಲ ಅಲ್ಲೇ. ಯೂಸ್ವಲಿ ಯೂಸ್ ನ್ಯಾಚುರಲ್ ಟ್ರೀ ಹೋಲ್ಸ್, ಡಸ್ ನಾಟ್ ಬಿಲ್ಡ್ ಅ ನೆಸ್ಟ್. ಇದು ಮಾತ್ರ ಯಾವುದು ಪ್ಯಾರೆಟ್ ಗಿಳಿ. ಟೈಗರ್ ಎಲ್ಲಿರುತ್ತ, ಕೇವ್ದಲ್ಲಿ ಇರುತ್ತೆ. ಯೂಸ್ವಲಿ ಯೂಸಸ್ ದ ನ್ಯಾಚುರಲ್ ಸೆಲ್ಟರ್. ಫಿಶ್ ಮೀನು, ವಾಟರ್ ಅಕ್ವಾಟಿಕ್ ಹ್ಯಾಬಿಟಟ್. ಡಸ್ ನಾಟ್ ಕನ್ಸ್ಟ್ರಕ್ಟ್ ಇಟ್, ಡಸ್ ನಾಟ್ ಬಿಲ್ಡ್ ಅ ಶೆಲ್ಟರ್. ವುಡ್ ಪ್ಯಾಕರ್ ಮರ ಕುಟುಕ ಅಂತಾರ. ಹೋಲ್ ಇನ್ ಅ ಟ್ರೀ ಟ್ರಂಕ್, ಮೇಕ್ಸ್ ದ ಹೋಲ್ ಬೈ ಪೆಕಿಂಗ್ ವುಡ್, ಯೂಸಸ್ ವುಡ್ ಚಿಪ್ಸ್. ಕಾಗೆ ನೆಸ್ಟ್, twigs, grass, leaves, thread. ಹಾಗೆ ಫ್ರಾಗ್ ಪಾಂಡ್, burrow, usually use natural places, does not build a shelter. ಕಪ್ಪೆನೂ ಸಹ. rat ಇಲಿ ಇನ್ನೇನು moist places, soil and mud, it digs the burrow. honey bee burrow ಗೂಡ್ನಲ್ಲಿರುತ್ತ. ಬೀಸ್ ವ್ಯಾಕ್ಸ್ ನಿಂದ ಮನೆಯನ್ನ ನಿರ್ಮಾಣ ಮಾಡುತ್ತ. ಸ್ನೇಕ್ ಬಿಹೈವ್ ಹಾವಿನ ಹುತ್ತು ಅಂತಾರ. ಯೂಸ್ವಲಿ ಇದು ಬಿಹೈವ್ ಜೇನು. ಹಾವು ಹೋಲ್ ದೊಳಗಿರುತ್ತ. ಯೂಸ್ವಲಿ ಯೂಸಸ್ ನ್ಯಾಚುರಲ್ ಶೆಲ್ಟರ್, ಡಸ್ ನಾಟ್ ಕನ್ಸ್ಟ್ರಕ್ಟ್ ದಮ್. ಒಂದೊಂದು ಹಾವು ನಿರ್ಮಾಣ ಮಾಡ್ತಾವು, ಒಂದಿಷ್ಟು ನ್ಯಾಚುರಲ್ ಇದ್ರೊಳಗ ಇರ್ತಾವ. ಇಲ್ಲಿ ನೋಡ್ರಿ ಇಲ್ಲೇ ಹೈವ್ ಹುತ್ತು. ಕೇವ್ ಗಿಜುಗನಗೂಡು ಎಷ್ಟ್ ಚೆನ್ನಾಗಿ ಮಾಡ್ತಾ ಇದೆ ನೋಡ್ರಿ ಇಲ್ಲೇ. ಕಾಗೆ. Similarly to us, there is a variety in the shelter of animal also. Animals use different materials to build their shelter, don't they? ಮನೆಗಳು ಪ್ರಾಣಿಗಳು ವಿವಿಧ ಸಾಮಗ್ರಿಗಳನ್ನ ಬಳಸಿ ತಮ್ಮ ಗೂಡುಗಳನ್ನ ನಿರ್ಮಿಸುತ್ತವೆ ಅಲ್ಲವೇ? ಡೂ ಇಟ್ ಯುವರ್ ಸೆಲ್ಫ್ ಒಂದು ಆಕ್ಟಿವಿಟಿ ಕೊಟ್ರ ಮಾಡಿ ಇದನ್ನ. ನೆಕ್ಸ್ಟ್, ಡೂ ಯು ನೋ ದಿಸ್? Burj Khalifa in Dubai is the tallest building in the world. Its height is 829.2 meter. 829.2 ಮೀಟರ್ ಎತ್ತರ ಐತಂತ ನೋಡ್ರಿ ಅದ. ಶಿವ. Dharavi of Mumbai is the largest slum in India. More than 10 lakh people live there. It is also called the largest slum area of Asia. ಮುಂಬೈದೊಳಗ ಮುಂಬೈ ವ್ಯಾಪಾರಕ್ಕ ಅದಕ್ಕ ಅಭಿವೃದ್ಧಿಯಲ್ಲಿ ಬಹಳ ಮುಂದುವರೆದ ಪ್ರದೇಶ. ಅಲ್ಲೇ ಅತಿ ಕೊಳಚೆ ಪ್ರದೇಶನ ಐತಿ. 10 ಲಕ್ಷಕ್ಕಿಂತ ಹೆಚ್ಚು ಜನರು ವಾಸ ಮಾಡ್ತಾರಂತ ನೋಡ್ರಲ್ಲೇ. Nowadays, some projects have been implemented to construct eco-friendly houses by using the materials in a limited way. People are interested in constructing houses by adopting solar heater to heat water, rainwater harvesting, management of garbage, etc. in the house itself. There are records about the ant hill, which spread for more than 650 acres. 650 ಎಕರೆಯಲ್ಲಿ ಹರಡಿರುವಂತ ಅದಾವ ನೋಡಿ ಇರುವೆಗಳ ಗೂಡು. They are called great nests
ಲ್ಯಾಕ್ ಆಫ್ ಆಂಟ್ ಲೀವ್ ಇನ್ ದೆಮ್. ಅಂದ್ರೆ ಇವನ್ನ ಮಹಾಗೂಡುಗಳೆಂತಾರೆ, ಇದರಲ್ಲಿ ಲಕ್ಷಾನುಲಕ್ಷ ಇರುವೆಗಳು ವಾಸಿಸುತ್ತವೆ ಅಂತ. ಚೆನ್ನಾಗಿದೆ. ಇದಿಷ್ಟು ಈ ವಿಡಿಯೋದಲ್ಲಿ. ಮುಂದಿನ ವಿಡಿಯೋದಲ್ಲಿ ಲೆಸನ್ 11 ವೇಸ್ಟ್ ಈಸ್ ವೆಲ್ತ್ ಅನ್ನ ನೋಡೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಒಂದು ಲೈಕ್ ಮಾಡಿ, ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕನ್ ಅನ್ನು ಒತ್ತಿ.